ಏರ್ಪೋರ್ಟ್ ಆಯಿತು, ರೈಲ್ವೆ ಕೂಡ ಆಯಿತು. ಇದೀಗ ಸೈನಿಕ ಶಾಲೆಯ ಸರದಿನ ಸರ್ಕಾರದ ಸುಪರ್ದಿಯಲ್ಲಿರ್ತಕ್ಕಂಥ ಸೈನಿಕ ಶಾಲೆಗಳನ್ನು ಖಾಸಗಿಯವರಿಗೆ ಕೊಟ್ಟುಬಿಟ್ರೆ ಹೇಗೆ ಅಂತ ಆಯ್ತಲ್ಲ. ಅಲ್ಲಿಗೆ ಅದು ಕೈ ತೊಳ್ಕೊಂಡಂಗೆ ಆಯ್ತಲ್ಲ. ಇನ್ಯಾಕೆ ಬೇಕು ಶಾಲೆಗಳು? ಸರ್ಕಾರಿ ವ್ಯಾಪ್ತಿಯಲ್ಲಿ ಶಾಲೆ ಇರೋದು ಬೇಡ, ಕೊಟ್ಟುಬಿಡಿ ಪ್ರೈವೇಟ್ನವ್ರಿಗೆ ಎನ್ನುವ ತೀರ್ಮಾನಕ್ಕೆ ಸರ್ಕಾರ ಬಂದಿದೆಯಾ? ಸೈನಿಕ ಶಾಲೆಗಳನ್ನು ಖಾಸಗಿಯವರಿಗೆ ವಹಿಸಬೇಕು ಅಂಥೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಕೇಂದ್ರ ಸರ್ಕಾರದ ಈ ಒಂದು ಖಾಸಗೀಕರಣದ ಕ್ರಮಕ್ಕೆ ರಾಷ್ಟ್ರಪತಿಗಳಿಂದ MOU ಆಗಿದೆ. ರಾಷ್ಟ್ರಪತಿಗಳು ಇದಕ್ಕೆ MOU ಮಾಡಿಕೊಟ್ಟಿದ್ದಾರೆ ಅಂತ. RSS ಹಿನ್ನೆಲೆ ಇರುವವರಿಗೆ ಈ ಸೈನಿಕ ಶಾಲೆಗಳಲ್ಲಿ ಈಗ 100 ಶಾಲೆ ಇದೆ ಅಂತ ಅಂದ್ಕೊಂಡ್ರೆ ನಾವು 62ರಷ್ಟು ಶಾಲೆಗಳಿದೆಯಲ್ಲ, ಇದು RSSನವರಿಗೆ ಅಂತ. RSS ಅಥವಾ RSSನ ಬ್ಯಾಕ್ಗ್ರೌಂಡ್ ಇರತಕ್ಕಂಥವ್ರಿಗೆ ಗುತ್ತಿಗೆ ಕೊಟ್ಟುಬಿಡೋದು. ಅವ್ರಿಗೆ ನೀವೇ ನಡೆಸ್ಕೊಂಡು ಹೋಗಿ ಇನ್ಮೇಲೆ ಈ ಶಾಲೆಗಳನ್ನು ನಿಮ್ಮ ಸುಪರ್ದಿ ಕೊಡ್ತಾ ಇದ್ದೀವಿ, ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಇರುತ್ತೆ ಒಪ್ಪಂದ. 30 ವರ್ಷವೋ 99 ವರ್ಷವೋ ಇರುತ್ತೆ, ಒಂದು ಒಪ್ಪಂದ ಮಾಡ್ಕೊಳ್ತಾರೆ, ಕೊಟ್ಟುಬಿಡೋದು. 100 ಶಾಲೆ ಸೈನಿಕ ಶಾಲೆ ಇದ್ದರೆ ಅದರಲ್ಲಿ 62 ಸೈನಿಕ ಶಾಲೆಗಳು RSS ಹಿನ್ನೆಲೆ ಇರುವ ವ್ಯಕ್ತಿಗಳಿಗೆ ಗುತ್ತಿಗೆಗೆ ಕೊಡಲಾಗುತ್ತೆ ಅಂಥೇಳಿ ಪ್ಲ್ಯಾನ್ ನಡೆದಿದೆ. ದೇಶದಲ್ಲಿರುವ 33 ಸೈನಿಕ ಶಾಲೆಗಳನ್ನು ಖಾಸಗೀಕರಣ ಮಾಡಬೇಕು ಅಂಥೇಳಿ MOU ಆಗಿದೆ. ಸಂಪೂರ್ಣ ಸರ್ಕಾರಿ ಸಂಸ್ಥೆಗಳಲ್ಲಿಯೂ ಕೂಡ ಖಾಸಗೀಕರಣ ತಂದಿರುವುದರ ಉದ್ದೇಶ ಏನು? ಸಂಪೂರ್ಣವಾಗಿ ಸರ್ಕಾರಿ ತಂದಿದ್ದಾಗ ಸೈನಿಕ ಶಾಲೆ ಅಂತ ಬಂದಾಗ ಸೈನಿಕರು, ಸರ್ಕಾರ, ದೇಶಪ್ರೇಮ ಇದೆಲ್ಲ ಒಂದು ಭಾಗ, ಇದು ಅಥವಾ ಕಡಿಮೆ ವೆಚ್ಚ ಇವೆಲ್ಲವೂ ಇರ್ತವೆ ಇಲ್ಲಿ. ಈಗ ಇದನ್ನು ಖಾಸಗೀಕರಣ ಮಾಡಿದಾಗ ಅದು ಪ್ರೈವೇಟೈಸೇಷನ್ ಆಗೋಯಿತು ಅಂತ, ಪ್ರೈವೇಟ್ನವ್ರ ಸುಪರ್ದಿಗೆ ಹೋಯಿತು ಅಂತ. ಇಲ್ಲಿಂದ ಸೈನಿಕ ಶಾಲೆಯಿಂದ ಓದ್ಕೊಂಡು ವಿದ್ಯಾರ್ಥಿಗಳು ಯಾರೋ ನಾನು ಸೈನಿಕ ಆಗಬೇಕು ಅಂತ ಹೋದಾಗ ಒಂದು ಖಾಸಗಿ ತರಬೇತಿ ಪಡ್ಕೊಂಡಿರ್ತಾನೆ ಅಂತ ಅಂದ್ಕೊಳ್ಳೋಣ ನಾವು, ಅಥವಾ ಖಾಸಗಿಲಿ ಓದ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳೋಣ ನಾವು. ಈಗ ಆಲ್ರೆಡಿ 73-75 ವರ್ಷದಲ್ಲ ಇನ್ನೊಮ್ಮೆ ಆರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. 22 ವರ್ಷಕ್ಕೆ ಅಗ್ನಿವೀರರು ರಿಟೈರ್ಡ್ ಆಗ್ತಾ ಇದ್ದಾರೆ ಈ ದೇಶದಲ್ಲಿ. ನೋಡಿ ಎಂಥ ವಿಪರ್ಯಾಸ ಅಂದರೆ 73-75 ವಯಸ್ಸಾಗಿದೆ, ಇನ್ನೊಂದು ಸಲ ನನ್ನ ಆಯ್ಕೆ ಮಾಡಿ, ಇನ್ನೊಂದು ಸಲ ಆಯ್ಕೆ ಮಾಡಿ, ಇಷ್ಟು ಸೀಟ್ ಕೊಡಿ, ಆ ಸೀಟ್ ಕೊಡಿ ಅಂತ ಮಾತಾಡ್ತಾ ಇರ್ತಾರೆ. 18 ವರ್ಷಕ್ಕೆ ಸೇರ್ತಾನೊಬ್ಬ ಅಗ್ನಿವೀರ, ಅಗ್ನಿಪಥ ಯೋಜನೆ 18 ವರ್ಷಕ್ಕೆ ಸೇರಿ 22 ವರ್ಷಕ್ಕೆ ರಿಟೈರ್ಡ್. ಅವನು 22 ವರ್ಷಕ್ಕೆ ಅವ್ನು ಮುದುಕ ಆಗ್ಬಿಟ್ಟ ಅಂತಾನ, ಅನ್ಫಿಟ್ ಅಂತಾನ, ಕೆಲಸಕ್ಕೆ ಬಾರ್ದವನು ಅಂತಾನ, ಏನನ್ನ ಮಾಡ್ಕೊ ಹೋಗು ಅಂತಾನ, ಸ್ವಲ್ಪ ಹಣ ಕೊಟ್ಬಿಡ್ತೀವಿ ಏನನ್ನ ಮಾಡ್ಕೊ ಹೋಗು ಅಂತ. 18 ವರ್ಷಕ್ಕೆ ಸೇರೋದು, 22 ವರ್ಷಕ್ಕೆ ರಿಟೈರ್ಮೆಂಟು. ರಾಜಕಾರಣಿಗೆ 75 ವರ್ಷ ಆಗಲಿ, ಕೈ ಬೀಸಿದ್ದೆ, ಓಟ್ ಕೇಳಿದ್ದೆ. 74 ಆಗಲಿ ರಾಜಕಾರಣಿಗೆ, 80 ಆಗಲಿ, 85 ಆಗಲಿ, ಆಯ್ಕೆ ಆಗ್ತಾನೇ ಇರಬೇಕು ಅವನು. ಸೈನಿಕರು ಪಾಪ ಹುಡುಗರು 22 ವರ್ಷಕ್ಕೆ ಅವನು ಆಚೆ. ಒಂದು 25 ಜನ ತೊಗೊಳ್ತಾರೆ, 100 ಜನ ಹೋದರೆ 75 ಜನ ಆಚೆ, 25 ಜನ ಒಳಗಡೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಖಾಸಗೀಕರಣ ಶುರುವಾಯಿತು. ಸೈನಿಕ ಶಾಲೆಯಲ್ಲಿ ಕೂಡ ಇದೀಗ ಖಾಸಗೀಕರಣ ತಂದಿರುವ ಉದ್ದೇಶ ಏನು ಅಂತ ಕೇಳ್ತಾ ಇದೆ ದೇಶ. MOU ರದ್ದುಪಡಿಸಲೇಬೇಕು ಅಂಥೇಳಿ ರಾಷ್ಟ್ರಪತಿಗಳಿಗೆ AICC ಅಧ್ಯಕ್ಷರು ಪತ್ರ ಕೂಡ ಬರೆದಿದ್ದಾರೆ. ಭಾರತದ ರಕ್ಷಣಾತ್ಮಕ ವಿಚಾರಗಳಲ್ಲಿ, ರಕ್ಷಣೆ ವಿಚಾರದಲ್ಲಿ ಹುಡುಗಾಟ ಬೇಡ ಅಂತ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಸೈನಿಕ್ ಸ್ಕೂಲ್ ಸೊಸೈಟಿ ಅಡಿಯಲ್ಲಿ 33 ಸೈನಿಕ ಶಾಲೆಗಳಿದ್ವು. ಕೇಂದ್ರ ಸರ್ಕಾರದ ಕಡೆಯಿಂದ ಸಶಸ್ತ್ರ ಪಡೆಗಳಿಗೂ ಕೂಡ ರಾಜಕೀಯ ಲೇಪವನ್ನು ಮಾಡಲಾಗ್ತಾ ಇದೆ ಅಂತ ಆರೋಪ ಕೇಳಿ ಬಂದಿದೆ. 100 ಹೊಸ ಶಾಲೆಗಳಲ್ಲಿ 40 ಶಾಲೆಗಳಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಾಗಿದೆ. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಪತ್ರ. 100 ಹೊಸ ಶಾಲೆಗಳಲ್ಲಿ 40 ಶಾಲೆಗಳಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಾಗಿದೆ. 40 ಶಾಲೆಗಳಲ್ಲಿ 62% ಶಾಲೆಗಳಲ್ಲಿ RSS ಹಿನ್ನೆಲೆಯುಳ್ಳವರಿಗೆ MOU ಮಾಡಿಕೊಡಲಾಗಿದೆ. MOU ಮಾಡಿಕೊಂಡವರಲ್ಲಿ BJPಗೆ ಸೇರಿದಂತಹ ಮುಖ್ಯಮಂತ್ರಿ ಕುಟುಂಬ ಕೂಡ ಇದೆ. ಇದರಲ್ಲಿ BJP ಶಾಸಕರಿಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಜೊತೆಗೂ ಸೈನಿಕ್ ಶಾಲೆ MOU ಮಾಡಿಕೊಂಡಿದೆ. ರಾಷ್ಟ್ರಪತಿಗಳಿಂದಾನೇ ನೇರವಾಗಿ MOUಗೆ ಕೇಂದ್ರ ಸರ್ಕಾರ ಸಹಿ ಹಾಕಿಸಿದೆ ಅಂತ ಮಾಹಿತಿ. ಖರ್ಗೆ ಬರೆದಿರೋ ಪತ್ರದಲ್ಲಿ ಏನಿದೆಯಪ್ಪ ಹಾಗಾದರೆ, ಸೈನಿಕ ಶಾಲೆಗಳನ್ನು ಖಾಸಗೀಕರಣ ಮಾಡೋದು ದೇಶದ ಭದ್ರತೆಗೆ ಅಪಾಯಕಾರಿ ವಿಚಾರ. ಸಶಸ್ತ್ರ ಪಡೆಗಳನ್ನು ರಾಜಕೀಯದಿಂದ ದೂರ ಇಡಲಾಗಿದ್ದು ಖಾಸಗೀಕರಣ ಆತಂಕಕಾರಿಯಾಗಿಬಿಡುತ್ತೆ. ಸಶಸ್ತ್ರ ಪಡೆಗಳ ಸ್ವಭಾವ ಮತ್ತು ನೈತಿಕತೆಯ ಮೇಲೆ BJP ಹೊಡೆತ ಕೊಡ್ತಾ ಇದೆ. RSS ಸಿದ್ಧಾಂತವನ್ನು ಸೈನಿಕರ ಮೇಲೂ ಕೂಡ ಹೇರುವುದು ಸೈನಿಕ ಶಾಲೆಗಳ ರಾಷ್ಟ್ರೀಯ ಸ್ವರೂಪಕ್ಕೂ ಕೂಡ ಹಾನಿ ಮಾಡ್ದಂಗೆ ಆಗುತ್ತೆ. MOU ರದ್ದು ಮಾಡೋದರಿಂದ ಸಶಸ್ತ್ರ ಪಡೆಗಳ ಶಾಲೆಗಳಲ್ಲಿ ಕಲಿಯುವವರು ರಾಷ್ಟ್ರದ ಸೇವೆಗೆ ಅಗತ್ಯವಾದ ಪಾತ್ರ, ದೃಷ್ಟಿ ಮತ್ತು ಗೌರವವನ್ನು ಉಳಿಸ್ಕೊಳ್ತಾರೆ. ಯಾವುದೇ ಸರ್ಕಾರ ಮಿಲಿಟರಿಯಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲಿವರೆಗೂ ಮಾಡಿಲ್ಲ. ಪ್ರಧಾನಮಂತ್ರಿ ಯಾವುದೇ ಪಾರ್ಟಿಯವರಿರಲಿ, ಯಾವುದೇ ಪಕ್ಷದ ಆಳ್ವಿಕೆ ಇದ್ದರೂ ಕೂಡ ಮಿಲಿಟರಿ ವಿಚಾರಕ್ಕೆ ತಲೆ ಹಾಕಿಲ್ಲ, ಮಿಲಿಟರಿಯನ್ನು ಖಾಸಗೀಕರಣ ಮಾಡೋಕ್ಕೆ ತಲೆ ಹಾಕಿಲ್ಲ. ಈ ಅಗ್ನಿಪಥ, ಅಗ್ನಿವೀರ ಈ ಥರದ್ದು ಹೇಳಿ ಕೆಲಸಗಳನ್ನೇ ಅವ್ರಿಗೆ ಇಲ್ದಂಗೆ ಮಾಡಿ 4 ವರ್ಷಕ್ಕೆ ರಿಟೈರ್ಮೆಂಟು ಈ ದೇಶದ ಸೈನಿಕರು.
ಇವರು 80 ವರ್ಷ ಮುದುಕರಾಗಲಿ ಇವ್ರು ಆಳ್ತಾನೇ ಇರಬೇಕು ದೇಶವನ್ನು, ಇವರು ಗೆಲ್ತಾನೇ ಇರಬೇಕು. 22 ವರ್ಷಕ್ಕೆ ಒಬ್ಬ ಹುಡುಗ ಸೈನಿಕ ಬೇಡವಾಗ್ಬಿಡ್ತಾನೆ. ಈ ಥಿಯರಿ ಇವ್ರದ್ದೆಲ್ಲರದು ಕೂಡ. 2021ರಿಂದ ಮೋದಿ ಸರ್ಕಾರ ಸೈನಿಕ ಶಾಲೆಗಳನ್ನು ಒಂದು ರೀತಿ ಖಾಸಗೀಕರಣ ಮಾಡೋಕ್ಕೆ ಶುರು ಮಾಡಿದೆ. ಸ್ವತಂತ್ರ ಸೈನಿಕ ಶಾಲೆಗಳನ್ನು ರಾಜಕೀಯಗೊಳಿಸುವುದು ನಿರ್ಲಜ್ಜ ಹೆಜ್ಜೆಯಾಗಿದೆ. ಸೈನಿಕ ಶಾಲೆಗಳು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಮತ್ತು ಭಾರತೀಯ ನೌಕಾ ಅಕಾಡೆಮಿಗೆ ಸೈನಿಕರನ್ನು ಕಳುಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇವೆ. ಸೈನಿಕ ಶಾಲೆಗಳನ್ನು 1961ರಲ್ಲಿ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಸ್ಥಾಪನೆ ಮಾಡಿದರು. ಅವತ್ತಿಂದ ಮಿಲಿಟರಿ ನಾಯಕತ್ವ ಮತ್ತು ಶ್ರೇಷ್ಠತೆಗೆ ಇದು ದಾರಿದೀಪ ಆಗಿದೆ. ಈ ರೀತಿ ನೀವು ಖಾಸಗೀಕರಣ ಮಾಡೋದಿದೆಯಲ್ಲ ಸೈನಿಕ ಶಾಲೆಗಳನ್ನು, ತಪ್ಪಾಗುತ್ತೆ. ಸೈದ್ಧಾಂತಿಕ ಸಂಬಂಧಗಳ ಆಧಾರದ ಮೇರೆಗೆ ರಾಜಕೀಯ ಪಕ್ಷಗಳು ಈ ಥರ ಸೈನಿಕ ಶಾಲೆಗಳನ್ನು ಕೂಡ ಬಿಕಿರಿಗಿಟ್ಟಂಗೆ ಆಗಿಬಿಟ್ಟಿದೆ ಅಂತ ಅವರ ಆರೋಪ. ಇಟ್ಟಿಸ್ಕೊಳ್ಳೋಕೆ ಇದೀಗ ಸಂತೋಷ ಇದ್ರೆ ಸಂತೋಷ ಸೈನಿಕ ಶಾಲೆಗಳು, ಇನ್ನೊಂದು ಕಡೆ ಅಗ್ನಿಪಥ ಅಗ್ನಿವೀರ ಯೋಜನೆಗಳು ಬಂದಿತ್ತು. 18 ವರ್ಷಕ್ಕೆ ಸೇರ್ಕೊಂಡ್ಬಿಡು, ನಿನಗೆ 10 ಲಕ್ಷ ಕೊಟ್ಬಿಡ್ತೀನಿ, 11 ಲಕ್ಷ ಕೊಟ್ಬಿಡ್ತೀನಿ, 4 ವರ್ಷ ಕೆಲಸ ಮಾಡು, ಆಮೇಲೆ ಮನೆಗೆ ಹೋಗು. 22 ವರ್ಷಕ್ಕೆ ಒಬ್ಬ ಯುವಕ ರಿಟೈರ್ಡ್ ಆಗಿಬಿಡ್ತಾನೆ ದೇಶದಲ್ಲಿ. ಅಗ್ನಿಪಥ ಅಗ್ನಿವೀರ ಹೆಸರು ಟೈಟಲ್ಗಳು ಕೇಳಿಬಿಟ್ರೆ ಇದೇನೋ ರೋಮಾಂಚನ. ಆದರೆ 22ಕ್ಕೆ ರಿಟೈರ್ಡು. ಸೈನಿಕ ಶಾಲೆಗಳಿತ್ತು. ಇದುವರೆಗೂ ಸರ್ಕಾರ ಯಾರದೇ ಇರಲಿ, ದೇಶ ರಕ್ಷಣೆ, ಗಡಿ ಭದ್ರತೆ ಇಂಥ ವಿಚಾರಗಳಲ್ಲಿ ಯಾವುದೇ ಪಕ್ಷ ಖಾಸಗಿ ವ್ಯಕ್ತಿಗಳು ಸೈನಿಕ ವಿಚಾರದಲ್ಲಿ, ಸೈನಿಕ ಶಾಲೆಗಳ ವಿಚಾರದಲ್ಲಿ ಮೂಗು ತೂರ್ಸಕ್ಕೆ ಬಿಟ್ಟಿರಲಿಲ್ಲ. ಆದರೆ ಈ 2ನೇ ಅವಧಿಯ NDA ಸರ್ಕಾರದ 2ನೇ ಅವಧಿ ಈಗ ಕನ್ಸಿಕ್ಯೂಟಿವ್ ಆಗಿ ಈ ಅವಧಿಯಲ್ಲಿ ಈ ಶಾಲೆನೂ ಒಂದು ರೀತಿಯಲ್ಲಿ ಖಾಸಗಿಯವರು ಕೊಟ್ಟುಬಿಟ್ರಾ ಅಂತ. ರಮಾಕಾಂತ್, ಇವತ್ತು ನಾವು ದೇಶದಲ್ಲಿ ಆಗ್ತಾ ಇರುವಂತಹ ಖಾಸಗೀಕರಣ, ಅದರ ಜೊತೆಯಲ್ಲಿ ಆಗ್ತಾ ಇರುವಂತಹ ಮಹತ್ತರ ಕೆಲವು ಬೆಳವಣಿಗೆಗಳು, ಬದಲಾವಣೆಗಳನ್ನು ನೋಡಿದಾಗ ದೇಶದಲ್ಲಿ ಯಾವುದೇ ಚರ್ಚೆ ಆಗದೆ ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಒಪ್ಪಿಸಲಾಗ್ತಾ ಇದೆಯಾ, ಅದು ಕೂಡ ನಮ್ಮ ದೇಶದ ಭದ್ರತೆ ಏನಿದೆ ಆ ಭದ್ರತೆಯೂ ಕೂಡ ಇದರಲ್ಲಿ ಕಾಂಪ್ರಮೈಸ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇವತ್ತು ಎದುರಾಗ್ತಾ ಇದೆ. ಯಾಕಂದರೆ 2 ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ. ನೋಡಿ, 2019 ಸೆಪ್ಟೆಂಬರ್ 17ರಂದು ನಮ್ಮ ದೇಶದ ಮಾಜಿ ನೌಕಾಸೇನೆಯ ಅಡ್ಮಿರಲ್ ಆಗಿರುವಂತಹ ಕರಣಬೀರ್ ಸಿಂಗ್ ಅವರು ಒಂದು ಮಾತನ್ನು ಹೇಳ್ತಾರೆ. ಈವರೆಗೆ ನಮಗೇನು ಬಜೆಟ್ ಸಿಗ್ತಾ ಇತ್ತು, 18% ನಮ್ಮ ದೇಶದ ಒಟ್ಟು ಬಜೆಟ್ ಏನಿದೆ ಆ ಬಜೆಟ್ನಲ್ಲಿ 18% ನಮಗೆ ದುಡ್ಡು ಸಿಗ್ತಾ ಇತ್ತು. ಅದರಲ್ಲಿ ನಾವು ದೇಶದ ಭದ್ರತೆಯನ್ನು ಹೆಚ್ಚಳ ಮಾಡ್ತಾ ಇದ್ವಿ. ಆದರೆ 18%ಇಂದ 13%ಗೆ ಕಡಿಮೆ ಆಗಿದೆ ನಮ್ಮ ಬಜೆಟ್ಟು. ಹೀಗಾಗಿ ನಮ್ಮ ಸೇನೆಗೆ ಬೇಕಾಗಿರುವಂತಹ ಕೆಲವು ನೀಡ್ಸ್ ಏನಿದೆ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ನೀಡ್ಸ್ಗಳನ್ನು ನಾವು ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಸಮ್ ಸಾರ್ಟ್ ಆಫ್ ನಾವು ಖಾಸಗೀಕರಣ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಖುದ್ದು ಕರಣಬೀರ್ ಸಿಂಗ್ ಅವರು ಹೇಳ್ತಾರೆ. ಇದಾದ ಬಳಿಕ ನೀವು ಹೇಳಿದಾಗೆ ಏನು ಅಗ್ನಿಪಥ್ ಅಗ್ನಿವೀರ್ ಅನ್ನುವಂತಹ ಒಂದು ಯೋಜನೆ ಕೂಡ ಬರುತ್ತೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಲ್ಲ. ಅದೇ ರೀತಿಯಾಗಿ ಸಂಸತ್ತಿನಲ್ಲೂ ಕೂಡ ಚರ್ಚೆ ಆಗಬೇಕಾಗಿತ್ತು. ಯಾಕಂದರೆ ಸೈನ್ಯದಲ್ಲಿ ಬಹುದೊಡ್ಡದಾಗಿರುವಂತಹ ಒಂದು ಬದಲಾವಣೆ ಆಗಲಿಕ್ಕೆ ಹೋಗ್ತಾ ಇತ್ತು. ಒಂದು ಬಹುದೊಡ್ಡ ಬದಲಾವಣೆಯನ್ನು ಏಕಪಕ್ಷೀಯವಾಗಿ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಇಡೀ ದೇಶದಾದ್ಯಂತ ಹೋರಾಟಗಳಾಗುತ್ತೆ. 15ಕ್ಕೂ ಹೆಚ್ಚು ರೈಲುಗಳಿಗೆ ಬೆಂಕಿ ಬೀಳುತ್ತೆ. 3 ಜನ ಯುವಕರಿಗೆ ಗುಂಡು ಹಾರಿಸಿ, ಅದು ಕೂಡ ಯಾರ್ಯಾರು ಸೈನ್ಯಕ್ಕಾಗಿ ತಯಾರಿಯನ್ನು ಮಾಡ್ತಾ ಇದ್ರು ಅಂತಹ ಯುವಕರ ಮೇಲೆ ಗುಂಡು ಹಾರಿಸಿ ಅವರನ್ನು ಕೊಲ್ಲಲಾಗುತ್ತೆ ಹೋರಾಟವನ್ನು ಹತ್ತಿಕ್ಕೋದಕ್ಕೆ. ಈ ಎಲ್ಲ ಪರಿಸ್ಥಿತಿಗಳು, ಇಷ್ಟೊಂದು ವಿಷಮ ಪರಿಸ್ಥಿತಿಗಳು ಆದ ಬಳಿಕವೂ ಕೂಡ ಅಗ್ನಿವೀರ್ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಇದಾದ ನಂತರ MM ನರವಣೆ ಸೇನಾ ಮುಖ್ಯಸ್ಥರಾಗಿದ್ದಾರೆ, ಮಾಜಿ ಜನರಲ್ ಆಗಿದ್ದಾರೆ. ಇವರೊಂದು ಪುಸ್ತಕವನ್ನು ಬರೀತಾರೆ. ಈ ಪುಸ್ತಕದಲ್ಲಿ ಏನು ಅಗ್ನಿವೀರ್ ಅನ್ನುವಂತಹ ಯೋಜನೆ ಏನಿತ್ತು, ಈ ಯೋಜನೆಯನ್ನು ತರಬೇಕಾದ್ರೆ ನಮಗೆ ಯಾರಿಗೂ ಕೂಡ ಇದಿಷ್ಟ ಇರಲಿಲ್ಲ. ಯಾರ್ಯಾರು ನಾವು ಸೇನಾ ಮುಖ್ಯಸ್ಥರಿದ್ವಿ ಯಾರಿಗೂ ಕೂಡ ಇದು ಬೇಕಾಗಿರಲಿಲ್ಲ, ಎಲ್ಲರೂ ಕೂಡ ಅಸಮಾಧಾನಗೊಂಡಿದ್ವಿ ಅನ್ನುವಂಥ ವಿಷಯವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಆದರೂ ಕೂಡ ಈ ವಿಷಯಗಳೆಲ್ಲವೂ ಕೂಡ ಆ ಪುಸ್ತಕ ಹೊರಗಡೆ ಬಿಡುಗಡೆ ಆಗೋದಿಲ್ಲ. ಅದರ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಮಾಡಲಾಗತ್ತೆ. ಅದಾದ ಬಳಿಕವೂ ಕೂಡ ಈಗ ಬಹಳಷ್ಟು ಮುಖ್ಯವಾಗಿರುವಂಥದ್ದು ನೋಡಿ, ಸೈನಿಕ ಶಾಲೆಗಳು ಅಂತ ನಾವು ಕೇಳಿರ್ತೀವಿ ಸಾಕಷ್ಟು. ಅದರಲ್ಲೂ ಕೂಡ ಈಗ ಬದಲಾವಣೆ ಆಗ್ತಾ ಇದೆ. ಅದನ್ನು ಕೂಡ ಖಾಸಗಿ ವ್ಯಕ್ತಿಗಳಿಗೆ ಕೊಡೋದಕ್ಕೆ ಹೋಗ್ಲಾಗ್ತಾ ಇದೆ. ಇದರಲ್ಲಿ ಏನಾದರೂ ಚರ್ಚೆ ಆಯಿತಾ, ಯಾವ ಕಾರಣಕ್ಕಾಗಿ ನಾವು ಕೊಡ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಯಿತಾ, ಏನು ಬದಲಾವಣೆ ಆಗತ್ತೆ ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟ ಮೇಲೆ? ಯಾವುದೂ ಕೂಡ ಚರ್ಚೆ ಆಗಲಿಲ್ಲ. ಇದು ಕೂಡ ಏಕಪಕ್ಷೀಯವಾಗಿ ನಿರ್ಧಾರವಾಗ್ತಾ ಇದೆ. ಹಾಗಾದರೆ ದೇಶದ ಮೂಲ ಒಂದು ಸ್ವರೂಪ ಏನಿದೆ, ನಮ್ಮ ಏನು ಪ್ರೊಟೆಕ್ಷನ್ ಇರುವಂತಹ ಭದ್ರತಾ ಏನು ಪಡೆ ಇದೆ, ಅದರಲ್ಲಿ ಏನಾದರೂ ಕಾಂಪ್ರಮೈಸ್ ಆಗ್ಲಿಕ್ಕೆ ಹೋಗ್ತಾ ಇದೆಯಾ ಅನ್ನುವಂಥ ಅನುಮಾನ ಸಹಜವಾಗಿ ಕಾಡುತ್ತೆ. ಯಾಕಂದರೆ ಸೈನಿಕ ಶಾಲೆಗಳನ್ನು ಯಾವ ಉದ್ದೇಶಕ್ಕಾಗಿ ತರಲಾಗಿತ್ತು ಅಂತಂದರೆ, ಯಾವುದೇ ಒಬ್ಬ ಮಗು ಅಲ್ಲಿ ಹೋಗಿ ಶಿಕ್ಷಣವನ್ನು ಪಡೆದುಕೊಂಡು ಹೊರಗಡೆ ಬಂದರೆ, PUC ಆದ ನಂತರ ಹೊರಗಡೆ ಏನಾದರೂ ಬಂದರೆ
ಅವರು ಆ ಒಂದು ವ್ಯಾಲ್ಯೂಯಬಲ್ ಪ್ರಾಡಕ್ಟ್ ಆಗಿ ನಮ್ಮ Okay. ದೇಶಕ್ಕೆ ಒಂದು ಹೊಸ ದಿಶೆಯನ್ನ ಕೊಡುವಂತಹ ಯುವಕರಾಗಿ ಅವರು ಹೊರಗಡೆ ಬರ್ತಾರೆ. ಅದೇ ರೀತಿಯಾಗಿ ಸೈನ್ಯವನ್ನ ಪ್ರಮುಖ ಉದ್ದೇಶವಾಗಿ ಇಟ್ಕೊಂಡು ಸೈನಿಕ್ ಶಾಲೆಗಳನ್ನ ತೆರೆಯಲಾಗಿದೆ. ಅದರಲ್ಲೂ ಕೂಡ ಈಗ ಕಾಂಪ್ರಮೈಸ್ ಮಾಡಿ ಅದರಲ್ಲೂ ಕೂಡ ಸಿದ್ಧಾಂತವನ್ನ ಹೇರೋದಕ್ಕೆ ಹೋಗ್ತಾ ಇದೆಯಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.